ಅಷ್ಟಕ್ಕೆ ಶಿವ. ಏನ್ ಹೆಸರು? ರಾಮು ಅಂತ. ರಾಮು ಅವರೇ, ಏನಂತೀರಿ ಮೈಸೂರಲ್ಲಿ ಹೆಂಗಿದೆ ಕಾವು ಚುನಾವಣೆ? ಚುನಾವಣೆ ಬಿಜೆಪಿ ಇದೆ. ಹೌದಾ? ಅವರೇ ಗೆಲ್ಬೋದಾ? ಗೆಲ್ದೀನೇನು ಯಾಕೆ ಗೆಲ್ಬೇಕು ಅವರು? ಯಾಕೆ ಗೆಲ್ಬೇಕು ಅಂದ್ರೆ ಏನು ಅಭಿವೃದ್ಧಿ ಮಾಡಿರಿ ನಂಗೆ ಹೇಳ್ರಿ, ನಂಗೆ ಅಭಿವೃದ್ಧಿ ಹೇಳ್ರಿ. ಹಿರಿ ಹೊಸ ನಿಂತಿರೋರು ಅವರು ಹಳೆದೆಲ್ಲ ಅಭಿವೃದ್ಧಿ ಆಗಿದೆಯಾ? ಹಳೇದು ಮಾಡೋರಲ್ಲ. ಮಾಡೋರಾ? ರಾಜರು ಚುನಾವಣೆಗೆ ಎಂಟ್ರಿ ಕೊಟ್ಟಿದ್ದು ಓಕೆಯಾ? ಒಳ್ಳೇದು. ಏನಿದ್ರು ಬಿಜೆಪಿನೇ. ಹೌದಾ? ಓ ಹಂಗನ್ಸುತ್ತಾ? ಓ ಯಾಕೆ ಬರ್ಬೇಕು ಅವರು? ಅವರೇ ಬರಬೇಕು. ಇಲ್ಲಿ ನಾವು ಅವ್ರ ಮಾರ್ಕೆಟಲ್ಲಿ ಮೈಸೂರಲ್ಲೇ ಮೈಸೂರು ಜನ ಅವರ ಅನ್ನದಿಂದ ಇದೀವಿ, ಇಡೀ ಎಲ್ಲ ಅವರಿಂದನೇ ನಾವು ಬದುಕ್ತಾ ಇರೋದು. ನೀರು ಅಯ್ಯೋ, ಸಿದ್ದರಾಮಯ್ಯ ತವರು ಜಿಲ್ಲಾ ಕಣ್ರಿ ಇದು. ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಸರ್? ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಏನು ಮಾಡಿದ್ದಾರೆ? ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ? ನಾವು ಹೇಳ್ತಾ ಇದ್ದಿಲ್ಲ ಸರ್, ಅವ್ರೇನು ಮಾಡಿಲ್ಲ. ನಾವು ಮಹಾರಾಜ್ ಗೆಲ್ಲಿಸ್ಬೇಕು, ಗೆಲ್ಲಿಸ್ತೀವಿ. ಬಿಜೆಪಿ ಏನ್ ಮಾಡಿದಾರೆ ಹೇಳಿ? ಬಿಜೆಪಿ ನಿಮಗೆ ಗೊತ್ತಲ್ಲ ಏನು ಮಾಡಿದ್ದಾರೆ. ಮತ್ತೆ ನಮಗೂ ಇಟ್ಟರು ತಗೊಂಡು ನೀವ್ ಹೇಳ್ಬೇಕು. ನೀವು ಎಲ್ಲ ಕಡೆ ಓಡಾಡ್ತೀರಾ, ನಿಮಗೆ ಗೊತ್ತಿರ್ತದೆ. ಮೈಸೂರ್ದು ಹೇಳಪ್ಪ ನಂಗೆ. ಮೈಸೂರಲ್ಲೇ ಮೈಸೂರ್ದು ಹೇಳೋಣ. ಮೈಸೂರು ಬೆಂಗಳೂರು ಮಾಡಿದ್ದಾರೆ, ಎಲ್ಲರಿಗೂ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ಆಮೇಲೆ ಎಲ್ಲರಿಗೂ ಓದೋದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ, ಇವರು ಕಾಂಗ್ರೆಸ್ ಬಂದಮೇಲೆ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಬರ್ತಾಯಿತ್ತು, ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಆಮೇಲೆ ಇವರು ಎಲ್ಲ ಬೆಲೆನೂ ಜಾಸ್ತಿ ಮಾಡ್ಕೊ ಬರ್ತಾ ಇದ್ದಾರೆ. ಒಂದು ಕೊಟ್ಟು 4 ಕಿತ್ಕ ಅಷ್ಟೇ. ಹಂಗಂತೀರ? ಫ್ರೀ ಕೊಟ್ರಲ್ಲಪ್ಪ. ಕೊಟ್ರಲ್ಲ, ಅತ್ತೆ ಕೊಟ್ಬಿಟ್ಟು ಸೊಸೆ ಹತ್ರ ಕಿತ್ಕೊತಾವ್ರಲ್ಲ. ಅತ್ತೆ ಕೊಟ್ಟರು ಸೊಸೆ ಹತ್ರ. ಅದು ಹೆಂಗ? ಹಂಗೇನೆ ಸೊಸೆ ಹತ್ರ ಕಿತ್ಕೊತಾರೆ. ಸೊಸೆ ಸೀರೆ ತಗೋ ಎಲ್ಲ ರೇಟು ಜಾಸ್ತಿ, ಬೆಳೆ ಗಿಳೆಲ್ಲ ಜಾಸ್ತಿ. ಸೊ ಅತ್ತೆ ಎಲ್ಲ ಏನು ಮಾಡ್ತಾರೆ, ಕೊಡ್ತಾರೆ ಇಲ್ಲಿ ಸಿದ್ದರಾಮಯ್ಯ ಅಂತ ಅವ್ರು ಅಂತಾರೆ, ಇಲ್ಲ ಅತ್ತೆ ತರದಕ್ಕಿಂತ ಅವ್ರಿಗೆ ಕೊಡ್ತಾರೆ. ಹಂಗಂತೀರಿ? ಹಂಗೇನೆ. ಏನಾಗ್ಬೋದು ಮೈಸೂರು ಹಂಗಾರೆ? ಮೈಸೂರು ಮಹಾರಾಜ್ರೆ ಸರ್. ಸರಿ ಬಿಡು. ಇಲ್ಲಿ ಮೈಸೂರಲ್ಲಿ ಏನಾಗ್ಬೋದು? ಮೈಸೂರಲ್ಲಿ ಕಾಂಗ್ರೆಸ್ ಪಕ್ಕ. ಎಂ ಲಕ್ಷ್ಮಣ್ ಗೊತ್ತಾ? ಎಂ ಲಕ್ಷ್ಮಣ್ ಗೊತ್ತಿಲ್ಲ. ಏನಾಗಿದ್ರು ಅವರು? ಹೇಳ್ತಾರೆ ವಕ್ತಾರರಾಗಿದ್ರು. ಏನೇನು ಕೆಲಸ ಮಾಡಿದ್ದಾರೆ ವಕ್ತಾರಾಗಿದ್ಕೊಂಡು? ಅವ್ರು ಏನು ಮಾಡ್ಲಿಲ್ಲ ಅಂದ್ರೆ ಅವ್ರ ಪಕ್ಷ ಮಾಡಿದೆ. ಅವ್ರು ವೈಯಕ್ತಿಕವಾಗಿ ಏನು ಮಾಡಿಲ್ಲ. ಅವ್ರು ಮಾಡ್ಬೇಕಲ್ಲ ಮತ್ತೆ. ಯಾವ್ದು ಸ್ಥಾನ ಸಿಕ್ಕಿಲ್ವಲ್ಲ ಅವ್ರಿಗೆ ಮಾಡಕ್ಕೆ. ಈಗ ಕೊಟ್ರೆ ಮಾಡ್ತಾರೆ, ಮಾಡಿ ತೋರಿಸ್ತಾರೆ. ನೈಸ್ ರೋಡ್ ಮಾಡ್ತಾ ಹೇಳ್ಬಿಟ್ಟು 10 ಕೋಟಿ ರಿಲೀಸ್ ಮಾಡ್ತಾರೆ. ಅದನ್ನ 40% 4 ಕೋಟಿ ಅವರೇ ಮಾಡಿದ್ದಾರೆ. ನನ್ನ 40 6 ಕೋಟಿಗೆ ಕಿತ್ತೋಗ ರೋಡ್ ಮಾಡ್ತಾರೆ. ನಾನು ಮಾಡಿಸ್ತೇನೆ ಅಂತಾರೆ. ಅಷ್ಟೇ ವ್ಯತ್ಯಾಸ. ಆ ದುಡ್ಡು ಬಿಟ್ಬಿಟ್ಟು ಮನೆ ಮಕ್ಕಳಿಗೆ ಈಗ ಸುಮಾರು ಜನ ಫೇಸ್ಬುಕ್ ಅಲ್ಲಿ ಹಾಕವ್ರೆ, ನಾ ಟಿವಿ ತಗೊಂಡೆ, ನಾ ಫ್ರಿಡ್ಜ್ ತಗೊಂಡೆ, ನನ್ನ ಮಕ್ಕಳಿಗೆ ಬಟ್ಟೆ ಹೊಲಿಸ್ತಾರೆ ಅಂತ ಹೇಳ್ತಾರೆ. ನೈಸ್ ರೋಡ್ ಕಾರ ಅದಕ್ಕೆ ಎಲ್ಲ ಫ್ರೀ ಕೊಟ್ಬಿಟ್ಟು ದಾಟ್ಬಿಟ್ಟವ್ರ ಫುಲ್ ಎಲ್ಲ ಸೋಮರಿಗಳಾಯ್ತವ್ರ ಅಂತ. ಯಾರು ಸೋಮಾರಿಗಳು ಆಗಿರೋರು ಸೋಮಾರಿಗಳಾಯ್ತಾರೆ ಅಂತ ಹೇಳ್ತಾರೆ. ಅದ್ರ ಉಪಯೋಗ ಪಡ್ಕೊಂಡವ್ರು ಯಾರು ಹಂಗೆ ಹೇಳ್ಕೊತಾ ಇಲ್ವಲ್ಲ. ಅದರಿಂದ ನನಗೆ ಅನುಕೂಲ ಆಯ್ತು, ಒಳ್ಳೇದಾಯ್ತು ಅಂತ ಹೇಳ್ಕೊಳ್ಳೋರು ಆತ್ಮಾಭಿಮಾನದಿಂದ ಹೇಳ್ಕೊತಾವ್ರೆ. ಸೋಮಾರಿ ಆಗಿರೋರು ಯಾರು ನಾ ಸೋಮೇರಿ ಆಗವ್ರೆ, ನಾನು ಮಾಡ್ತಲ್ಲ ಅಂತಾರೆ. ಫಸ್ಟ್ ಹೋಗಿ ಅಕೌಂಟ್ ಚೆಕ್ ಮಾಡೋರು ಅವರು. ಈ ತಿಂಗಳು 2000 ಬಂದಿದ್ದ ನಮ್ಮ ಮನೆಯವರಿಗೆ ಅಂತ, ಅಕ್ಕಿ ದುಡ್ಡು ಬಂದಿದ್ದ ಅಂತ ಚೆಕ್ ಮಾಡೋರು. ಅಕ್ಕಿ ಕೊಟ್ಟಿರೋ ಬರೀ ದುಡ್ಡು ಕೊಡ್ತಾರಂತಲ್ಲ. ದುಡ್ಡು ಕೊಡ್ತಾರೆ ಅಂದ್ರೆ ಕೊಡ್ತಾ ಇಲ್ಲ ಅಕ್ಕಿನ. ಅವ್ರು ಹೇಳ್ತಾರೆ ನಾನು ಕೊಟ್ಟೆ ಅಕ್ಕಿನ ಅಂತ. ಆಲ್ರೆಡಿ ಕೊಡ್ತಾರಲ್ಲ, ಮನಮೋಹನ್ ಸಿಂಗ್ ಕಾಲದಲ್ಲೇ ಬಂದು ಆಲ್ರೆಡಿ 5 ಕೆಜಿ ಕೊಡ್ತಾರಲ್ಲ. ಹೆಸರು ಮಾಡ್ತಾರೆ ಕೊಡ್ತಾ ಇಲ್ವಲ್ಲ. ದುಡ್ಡು ಕೊಡ್ತೀವಿ ಕೊಡಿ ಅಂದ್ರೆ ಹೆಸರು ಮಾಡ್ಬಿಡ್ತಾರೆ, ಎಲ್ಲ ಜನ ಇದು ಮಾಡ್ಬಿಡ್ತಾರೆ. ಏನಾದ್ರು ಮೈಸೂರಲ್ಲಿ ಮೈಸೂರಲ್ಲಿ ಬರೋದೇ ಕಾಂಗ್ರೆಸ್ ಪಕ್ಕ. ಮತ್ತೆ ಪಕ್ಕ. ಅಯ್ಯೋ, ಇನ್ನೇ ಸರ್ಕಾರ ರಚನೆ ಮಾಡೋರೆ ಅಂತಂದ್ರೆ ಇನ್ನು ರಾಜರ ಕತೆ ಹೆಂಗಾರ? ರಾಜರ ಕತೆ ಹೆಂಗಾರ? ರಾಜರ ಕತೆ. ರಾಜರು ಒಳ್ಳೆಯವರು, ಆದ್ರೆ ಅವ್ರು ಆರಿಸ್ಕೊಂಡ್ರದು ಅವ್ರು ಬರಬಾರ್ದಿತ್ತು ಅಂದ್ರೆ ಪಕ್ಷ. ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತಿರು ಒಂದು ಪಕ್ಷ ಜನ ವಾಲ್ಬಿಡ್ತಿದ್ರೇನೋ. ಇಲ್ಲಿ ಬತ್ತಿರೋದೇನು ಈ ಸಲ ಕಷ್ಟ ಇದೆ. ಏನಮ್ಮ ನಿಮ್ಮ ಹೆಸರು? ಭಾಳ ಮಾತಾಡ್ತಾ ಇರಿ. ಜಯಲಕ್ಷ್ಮಿ ಅವರಿಗೆ ಗೃಹಲಕ್ಷ್ಮಿ ಸಿಕ್ತೆ? ಫುಲ್ ಎಲ್ಲ ಸಿಗ್ತದೆ ನಮ್ಗೆ. ಯಾರು ಬರ್ಬೇಕು ಮೈಸೂರಲ್ಲಿ? ಬರ್ಲಿ ಕಾಂಗ್ರೆಸ್ ಬರ್ಲಿ ಬರ್ಲಿ ಕಣಪ್ಪ. ಬರ್ತಾರ? ಬಂದೇ ಬರ್ತಾರೆ. ರಾಜ್ರು ಬರ್ಲಿ, ಇಬ್ರು ಬಂದ್ಬಿಡ್ಲಿ. ಹೆಂಗ ಇಬ್ರು ಬಂದು ಬರಕದ್ದು? ಅದೇನ್ ಇಬ್ರು ಒಟ್ಟಿಗೆ ಬರಕ ಎತ್ತಿಂಗಾಡಿಯೋ? ನೋಡಮ್ಮ ಹೆಂಗ್ ಬರ್ತದೆ ಅದು. ಹಂಗಂತೀರಾ? ಒಟ್ಟು ನಿಮ್ಗೆಲ್ಲ ಫ್ರೀ ಎಲ್ಲ ಕೊಟ್ಟು ಅನುಕೂಲ ಹಾಕ್ತಿವಿ ಅಂತ ಯಾರ್ಗ ಹಾಕ್ಬೇಕು ಅವ್ರಿಗೆ ಹೌದು. ಬಿಡಿ. ಓಕೆ ಇಲ್ಲಣ್ಣ. ಏನಣ್ಣ ಹೆಸರು ನಿಮ್ದು? ಶಿವಣ್ಣ ಅಂತ. ಶಿವಣ್ಣ ಏನಾಗ್ಬೋದಣ್ಣ ಇವತ್ತು ಮೈಸೂರಲ್ಲಿ ನಾಡಿದ್ದು? ಬಿಜೆಪಿ ಯದುವೀರ್ ಒಡೆಯರು. ಹೌದಾ? ನೋಡ್ರಿಗೆಲ್ಲ ಮಾತಾಡಿದ್ ಕೇಳಿಸ್ಕೊಂಡ್ರಲ್ವೇ ನೀವು? ಮತ್ತೆ ಕೊಡಿ ಅದಕ್ಕೆ ಕೌಂಟ್ರ? ಕೌಂಟ್ರಿಗೆ ಏನಿಲ್ಲ ಸರ್, ಜನ ಮಾಡಿದ್ದಾರೆ. ಮೋದಿ ಅವರು ದೇಶದ ಪ್ರಥಮ ಸ್ಥಾನ ತಗೊಂಡೋಗ್ತಾ ಇದ್ದಾರೆ. ಅದರಿಂದ ಎಲ್ಲ ದೇಶದ ಜನ ಎಲ್ಲ ಏನು 40% ತಗೊಂಡ್ರು, ಮಣ್ಣಿಗೆ ಹಾಕಿರೋ, ಕಿತ್ತೋಗಿರೋ ರೋಡು. ಕೆಟ್ಟಾರ ರೋಡ್ ಇರೋದಕ್ಕೆ ಬರ್ತಾ ಇರೋದು ಮೈಸೂರಿಗೆ 2 ಅವರಲ್ಲಿ. ಕಿತ್ತಾರ ರೋಡ್ ಆಗಿದ್ರೆ 2 ಅವರಿಗೆ ಬತ್ತಿದ್ರ ಅಂತೀರಿ? 4 ಅವರಿಗೆ ಬತ್ತಿದ್ರಲ್ಲ ಮೊದಲು. ಬೆಂಗಳೂರು ಮೈಸೂರು 3 ಲೈನ್ ಇದ್ದು, 16 ರೈಲ್ ಆಗವೆ. ಅದರಿಂದ ಮೋದಿ ಬಗ್ಗೆ ಯಾರು ಪ್ರಶ್ನೆ ಮಾಡೋಕ್ಕೆ ಜಗತ್ತಲ್ಲಿ ಯಾರು ಇಲ್ಲ. ಅವರೇ ಕ್ಲಾಸ್ ಒನ್. ಅವರೇ ನಂಬರ್ 1. ಇಲ್ಲಿ ಏನಾಗ್ಬೋದು ಮೈಸೂರಲ್ಲಿ? ಮೈಸೂರು ಯದುವೀರ್ ಒಡೆಯರು ಹೊಡಿತಾರೆ. ಪಕ್ಕ. अभी वही खेल खत्म और नाटक बंद, फिर क्या बोल बा? ಅಣ್ಣ ಏನಣ್ಣ ಇಳಿಸು ಇದೆ ಇಳಿಸೋಣ ನೀನು. ಕಾಸ್ಕೊಂಡ ನಂಗೆ ಎಣ್ಣೆ ಹೊಡಿಬೇಕು. ಅಯ್ಯೋ ಅದಕ್ಕ ಕೊಟ್ಟಿಲ್ವ ನಿಮ್ಗೆ? ನೀವು ಏನು ಹೇಳ್ತೀರ ಅದು ಹೇಳ್ತೀನಿ. ನಾ ಏನು ಹೇಳೋದು ಹೇಳ್ಬೇಡ. ಮೈಸೂರಲ್ಲಿ ಯಾರು ಗೆದ್ದರು? ನನ್ನ ಕೈಲಿ ನಾ ಹಿಡ್ಕತಿ ಮುಡೋಣ. ನಾನು
ಅಯ್ಯೋ ನನ್ನ ಕಲ್ಲಿ ಪೇಟೆ ಕೊಡೋಣ. ನೀ ಹಂಗೆಲ್ಲ ತೆಗಿಬಾರ್ದು ಹೇಳು ನೀವು ಯಾರು ಗೆದ್ದಾರೋ. ಹಲೋ ಮತ ಬಾಂಧವರೇ, ಹಲೋ ಹಲೋ. ಲೇಡೀಸ್ಗಳೆಲ್ಲ ಭಾಗ್ಯವಂತರು, ಗಂಡ್ಸ್ಗಳೆಲ್ಲ ಯಾರು ಗೆಲ್ಬೇಕು ಹೇಳೋಣ? ಯಾಕಂದ್ರೆ ಗಂಡ್ಸ್ಗಳ್ಗ ಹೆಂಗ್ಸ್ಗಳ್ಗ ಭಾಗ್ಯ ಜ್ಯೋತಿ. ಇದೀಗ ನಾವು ನೋಡ್ಬೇಕಾದ್ರೆ ನಾವು ಬರಬೇಕು. ಯಾರು ಬರಬೇಕು? ನೀನೇ ಬಾ, ನಾನೇ ಬರ್ತೀನಿ. ಯಾರು ಯದುವೀರವ್ರು ಬರ್ಬೇಕಾ, ಎಂ ಲಕ್ಷ್ಮಣ್ ಬರ್ಬೇಕಾ, ಬಿಜೆಪಿ ಬರ್ಬೇಕಾ, ಕಾಂಗ್ರೆಸ್ ಬರ್ಬೇಕಾ? ದುಡ್ಡು ಕೊಟ್ರೆ ನೀಗೆ ಹಾಕ್ತೀನಿ, 75,000 ಕೊಟ್ರೆ. ನನಗೆ ವ್ಯಾಲ್ಯೂ 95 ಕೋಟಿ. ಭಾಗ್ಯ ಜ್ಯೋತಿ ಹೆಂಗಸ್ಗಳ್ಗ ಭಾಗ್ಯ ಜ್ಯೋತಿ, ಗಂಡಸ್ಗಳ್ಗ ವಾಯು ಜ್ಯೋತಿ. ಅವೆಲ್ಲ ಹೇಳ್ಬಾರ್ದು. ದುಡ್ಡು ಕೊಟ್ರೆ ನಾನು ಹಾಕ್ತೀನಿ. ಒಳ್ಳೆ ನಮಸ್ಕಾರ. ಹೆಸರು ನಿಮ್ದು? ನಿಮ್ಮ ಹೆಸರಿಂಗ? ನಿಮ್ಮ ಹೆಸರಿಂಗ ಏನಣ್ಣ ಹೆಸರು? ರವಿಕುಮಾರ್. ರವಿಕುಮಾರ್. ರವಿಕುಮಾರ್ ಏನ್ರಿ ಈ ಸಲ ರವಿ ಕಿರಣ ಏನಾಗ್ಬೋದು ಇಲ್ಲಿ ಮೈಸೂರಲ್ಲಿ? ರಾಜ್ರು ನಮ್ಮ ಲಕ್ಷ್ಮಣ, ಬಿಜೆಪಿನ ಕಾಂಗ್ರೆಸ್? ರಾಜರು. ರಾಜ್ರ ಪಕ್ಕ ಪಕ್ಕ. ಹೌದಾ? ಹೌದು. ಏನ್ ಅಭಿವೃದ್ಧಿ ಏನಾಗಿದೆ? ಅಭಿವೃದ್ಧಿ ಇಡೀ ಪ್ರಪಂಚನೇ ಅವ್ರದ್ದು. ಅವ್ರ ಹೆಸರಿಂದ ಸಾವಿರಾರು ಜನ ಬದುಕವ್ರೆ. ಅವ್ರಿಗೆ ಹಾಕ್ಬೇಕು ಮತ. ಹಂಗಂತೀರಿ? ಹೌದಾ? ಆ, ಓಕೆ, ಎಲ್ಲ ಮತದಾನ ಮಾಡಿ. ಹಾ, ಏನ್ ಸರ್ ನಿಮ್ದು ಆಯ್ತಲ್ವಾ? ಮೇಡಮ್ ನಮಸ್ತೆ. ಈ ಕಡೆ ಬನ್ನಿ. ಹೂವು ತಗೊಂಡಿರಿ, ಅದು ಏನು ಕನಕಾಂಬ್ರ. ಏನ್ ನಿಮ್ಮ ಹೆಸರು? ಸರ್ವಮಂಗಳ. 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 ಸರ್ವವೂ ಸಕಲವಾಗಿ ಸಮೃದ್ಧಿಯಾಗಿರ್ಬೇಕಂದ್ರೆ ಏನಾಗ್ಬೋದು ಈ ದೇಶದಲ್ಲಿ? ಯಾರು ಬರ್ಬೋದು? ಮಳೆ ಮಳೆ ಬರ್ಬೇಕಂದ್ರೆ ಮಳೆ ಬರ್ಬೇಕಾ? ಮಳೆ ಬತ್ತದೆ ಕಣಂತೆ, ಆ ಕಡೆಯಿಂದ ಬತ್ತಾದೆ ಮಳೆ. ಮಳೆ ಬರ್ಬೇಕು ಅಂದ್ರೆ ಯಾರು ಬರ್ಬೇಕು? ಮಳೆ ಬರ್ಬೇಕು ಅಂದ್ರೆ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಕಾಂಗ್ರೆಸ್ ಬರ್ತಾರಾ? ಬರ್ಲಿ ಬರ್ತಾರಾ? ಬರ್ಲಿ. ಏನಣ್ಣ ತಗೋ ಒಂದ್ ಬಿಡು ಹಂಗೆ ಓದಿ. ಆಯ್ತು, ಈಗ ತಡ್ರಿ ಗೋವಿಂದ ನಾರಾಯಣ. ಈ ಸಲ ಮೈಸೂರಲ್ಲಿ ಯಾರು ಬರ್ಬೋದು, ಯಾರು ಗೆಲ್ಬೋದು? ರಾಜ್ರು ಅಥವಾ ಕಾಂಗ್ರೆಸ್ ಲಕ್ಷ್ಮಣ? ಬರ್ತಾರೆ, ರಾಜರು ಬರ್ತಾರೆ. ಹೌದಾ? ಹೌದು. ಹೆಂಗ್ ಹೇಳ್ತೀರಿ? ಬರ್ತಾರೆ ಅವರು. ಹೌದಾ? ಗ್ಯಾರಂಟಿ. ಯಾಕೆ ಬರ್ಬೇಕು? ಏನ್ ಅಭಿವೃದ್ಧಿ ಬಯಸ್ತೀರಿ? ತುಂಬಾ ಒಳ್ಳೇದು ಮಾಡ್ತಾ ಇದಾರೆ ಎಲ್ಲ ಮೈಸೂರಿಗೆ. ಒಳ್ಳೆ ಕನ್ನಂಬಾಡಿ ಎಲ್ಲ ಕಟ್ಟಿಸಿದ್ದಾರೆ ಅವರೇನೆ. ಅವರಿಂದ ನಾವು ಬದುಕ್ತಾ ಇದೀವಿ, ಅವರಿಂದನೇ ನಾವಿರೋದು. ಅದಕ್ಕೋಸ್ಕರ ಮೈಸೂರೇ ಅವ್ರದ್ದು. ಅವರೇ ಬರ್ಬೇಕು. ಅವರೇ ಬರಬೇಕು. ಬರ್ತಾರಾ? ಬರ್ತಾರೆ ಪಕ್ಕ 100% ಗ್ಯಾರಂಟಿ. ಹೌದು ಸರ್. ಜೈ ಶ್ರೀರಾಮ್. ನಿಮ್ಮ ಹೆಸರು? ಹೆಸರು ರವಿ ಅಂತ ಸರ್. ರವಿ ಅವರೇ ಹೇಳಿ ಸರ್. ಆಟೋ ಡ್ರೈವಿಂಗ್? ಹೌದು ಸರ್. ಎಷ್ಟು ವರ್ಷದಿಂದ ಆಯ್ತು? 21 ವರ್ಷದಿಂದ ಸರ್. ಏನಾಗ್ಬೋದು ಮೈಸೂರಲ್ಲಿ? ಮೈಸೂರಲ್ಲಿ ಬಿಜೆಪಿನೇ ಹೊಡೆಯೋದು ಸರ್. ಬಿಜೆಪಿನೇ ಹೊಡೆಯೋದು. ಪಕ್ಕಾ ಬಿಜೆಪಿನೇ. ಬಿಜೆಪಿನೇ ಹೊಡೆಯೋದು. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿನೇ ಹೊಡೆಯೋದು ಸರ್. ಯಾಕೆ 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 ಅಂದ್ರೆ ಏನು ಫ್ರೀ ಕೇಳಿದ್ರ ಗೌರ್ಮೆಂಟ್ಗೆ? ಜೀವನ ಮಾಡ್ತಾ ಇಲ್ವಾ ನಾವು? ಆಟೋ ಓಡಿಸಿ ಆಟೋ ಓಡಿಸ್ಕೊಂಡೆ ಜೀವನ ಮಾಡ್ತಿರೋದು. ಏನು ಫ್ರೀ ಕೊಟ್ಬಿಟ್ಟೇನು ಜೀವನ ಮಾಡಿದ್ರೆ ಮನೇಲಿ ಬಂದಿದ್ದೀವ? ಕೊಟ್ಟಿರೋರು ಹಾಕ್ತಾರೆ ಓಟು, ಕೊಟ್ಟಿಲ್ದವ್ರು ಹಾಕಲ್ಲ. ಅದಕ್ಕೆ ಯಾಕೆ ಬೇಕ್ರಿ ಸರ್ಕಾರ ಅಂತದ್ದು? ಬೇಕಾಗಿರೋದು ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ. ಮೋದಿಯವ್ರು ಮಾಡ್ತಿರೋ ಸೇವೆ ಯಾರು ಮಾಡೋಕ್ಕಾಗಲ್ಲ. ಕರ್ನಾಟಕ ದೇಶನ ಕಾಪಾಡ್ತಿರೋದು ಮೋದಿಯವರೇ. ಮೋದಿಗೆ ಜಿಂದಾಬಾದ್. ಮೋದಿಯವರೇ ನಮ್ಮ ಎಲ್ಲ ದೇಶದ ಒಡೆಯ. ಅಲ್ಲ, ಇದು ಮೈಸೂರು